ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಿಟಲ್ ವರ್ಲ್ಡ್ ಲವ್ ನಾನು ಲಾವಣ್ಯ. ಇವತ್ತು ಡೇ 3 ಇಲ್ಲಿ ಬಿಜಾಪುರದಲ್ಲಿ. ಇವತ್ತು ಬಜಾರು ಮತ್ತು ಬಾರಕ್ ಕಮ್ಮನ್ ಅಂತ ಹೇಳಿದ್ದಾರೆ. ನೋಡೋಣ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು. ನಿನ್ನೆ ವಿಡಿಯೋ ನಾನು ಬಂದು ಎಂಡ್ ಮಾಡಲಿಲ್ಲ, ಹಾಗೆ ಎಂಡ್ ಮಾಡ್ತೀನಿ ನಾನು. ಏನು ಮಾತಾಡೋಕೆ ಗೊತ್ತಾಯ್ತಲ್ಲ. ಏನೋ ಒಂಥರ ಫುಲ್ ಬೇರೆ ಥರ ಎಕ್ಸ್ಪೀರಿಯೆನ್ಸು, ಬೇರೆ ಥರ ಊರು. ಇದೇ ಫಸ್ಟ್ ಟೈಮ್ ಇಷ್ಟೊಂದು ದೂರ ಬಂದು ಮನೆಯವ್ರನ್ನೆಲ್ಲ ಬಿಟ್ಟು ಇರೋದು ಇಷ್ಟು ದಿನ. ಇವತ್ತು ಸಂಜೆಗೆ ಹೊರಡ್ತೀನಿ ಊರಿಗೆ ಅಷ್ಟೇ. ಮತ್ತೆ ವಿಡಿಯೋದಲ್ಲಿ ಸಿಗುವ. ಬಾರಕ್ ಅಂದ್ರೆ 12 ಕಂಬಗಳವ. ಕರೆಕ್ಟಾಗಿ ಟೋಟಲ್ 12 ಅವ. ಬಿಜಾಪುರ ಲಾಸ್ಟ್ ಡೇ. ಇವತ್ತು ಹೋಗೋಕ್ಕೂ ಇಷ್ಟ ಇರಲಿಲ್ಲ, ಇರೋಕ್ಕೂ ಆಗ್ತಿರ್ಲಿಲ್ಲ ಅನ್ನೋ ಪರಿಸ್ಥಿತಿ. ಅಂದರೆ ಅಷ್ಟರಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು. ಮತ್ತು ಶಾಪಿಂಗ್ ಎಲ್ಲ ಮಾಡಬೇಕಿತ್ತು, ಹಂಗಾಗಿ ಸ್ವಲ್ಪ ಅಂದರೆ ಅಲ್ಲೆಲ್ಲ ಕಮ್ಮಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೂ ಹೋಗಿದ್ದು. ಮತ್ತು ಫಸ್ಟ್ ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಇದು ಬಂದು ಮೇಲ್ಗಡೆ ಅಂದರೆ ಈ ಕಂಬದ ಒಂದು ಮೇಲ್ಗಡೆ ಒಂದರಂತೆ 12 ಕಂಬಗಳು ಜೋಡಿಸಿ ಈ ನೆರಳು ಗೋಲ್ ಗುಂಬಜ್ ಮೇಲೆ ಬೀಳೋ ಥರ ಕಟ್ಟೋಕ್ಕೆ ಪ್ಲ್ಯಾನ್ ಮಾಡಿದ್ದಂತೆ. ಆದರೆ ಅದು ಅರ್ಧಕ್ಕೆ ನಿಂತು ಬಿಟ್ಟಿದೆ. ಅಂದರೆ ಅದು ಕಟ್ಟಕ್ಕೆ ಸಾಧ್ಯ ಆಗದೇ ಇದನ್ನು ಇಲ್ಲಿಗೆ ನಿಲ್ಲಿಸಿದ್ದಾರೆ ಅಷ್ಟೇ. ಇದಕ್ಕೇನು ಎಂಟ್ರಿ ಫೀಸ್ ಏನಿರಲ್ಲ, ಹೋಗೋದು ಫೋಟೋ ತೊಗೊಂಡು ನೋಡ್ಕೊಂಡು ಬರೋದು ಅಷ್ಟೇ. ಇಷ್ಟೇ, ಬರೀ ಕಂಬಗಳೈತೆ. ಮತ್ತು ಒಳಗಡೆ ಯಾವುದೋ ಒಬ್ರದ್ದು ಗೋರಿ ಐತೆ, ಅದು ಯಾರ್ದಂತ ಗೊತ್ತಿಲ್ಲ ನನಗೆ. ಒಂಥರ ವಿಶಾಲವಾಗಿ ಐತೆ ಜಾಗ ಅದು ಗೋರಿ ಬಂದು ಇವಾಗ ತೋರಿಸ್ತಿದ್ದೀನಲ್ಲ, ಅಲ್ಲೇ ಗೋರಿ ಇರೋದದು. ಒಬ್ರದ್ದು ಮಾತ್ರ ಇರೋದು. ಸುತ್ತ ಮಾಮೂಲಿ ಒಳಗಡೆ ಹೋಗೋಕ್ಕಾಗಲ್ಲ, ಅಲ್ಲೋ ಇಲ್ಲ. ಅಲ್ಲೇ ಸೆಕ್ಯೂರಿಟಿಗಳೆಲ್ಲ ಇರ್ತಾರೆ. ಅಲ್ಲೇನಿಲ್ಲ ಅಷ್ಟೇ, ಬೇರೆ ಏನು ನೋಡುವಂಥದ್ದೇನಿಲ್ಲ. ಸುತ್ತ ಪಾರ್ಕ್ ಇದೆ, ಪಾರ್ಕ್ ಒಳಗಡೆನೂ ಹೋಗ್ಬೋದು, ಇಲ್ಲ ಇದನ್ನೇ ನೋಡ್ಕೊಂಡು ಬರ್ಬೋದು. ಆದರೆ ಸ್ನ್ಯಾಕ್ಸ್ ಏನೋ ತೊಗೊಂಡು ಹೋಗಂಗಿಲ್ಲ, ಅಂದರೆ ಮೇಲ್ಗಡೆ ಎಲ್ಲ ಗಲೀಜಾಗತ್ತೆ ಅಂತ ಅವ್ರು ಸ್ನ್ಯಾಕ್ಸ್ ಎಲ್ಲ ಅಲೋ ಮಾಡಲ್ಲ. ಅದು ಬಿಟ್ಟರೆ ಟಿಕೆಟ್ ಏನೂ ಇಲ್ಲ, ಆರಾಮಾಗಿ ನೋಡ್ಕೊಂಡು ಬರ್ಬೋದು. Can leave the sky, there's nothing. I sit on the fields and hear the cheap beep beep blues from somewhere. My breath and light run together. In the sky I saw it and she gave me a single flower. I hope your future is warm and bright. In the meantime, brush your innocent hair. Feel warm inside. You let me know I'm filled. So if you are hit by your ruthless fire, instead of you. ನಾವು ಫಸ್ಟು ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇವಾಗ ಬರ್ತಾ ದಾರಿಲಿ ದೇವಸ್ಥಾನ ಸಿಕ್ತು, ಶ್ರೀ ಸಿದ್ದೇಶ್ವರ ದೇವಸ್ಥಾನ ಅಂತ ಅಂದ್ಬಿಟ್ಟು. ಬಿಜಾಪುರದಲ್ಲಿ ಫೇಮಸ್ ಟೆಂಪಲು. ಮತ್ತು ಇದ್ರ ಜಾತ್ರೆನೂ ನಡೆಯುತ್ತಂತೆ ಜನವರಿ ಟೈಮಲ್ಲಿ, ಅಂದರೆ ಸಂಕ್ರಾಂತಿ ಟೈಮಲ್ಲಿ. ತುಂಬ ರಶ್ ಇರುತ್ತೆ ಅಂತ ಹೇಳ್ತಾ ಇದ್ರು. ದೇವಸ್ಥಾನ ವಿಶಾಲವಾಗಿದೆ ಒಳಗಡೆ ಎಲ್ಲ. ಅಂದರೆ ಅಂದರೆ ಈ ಕಡೆ ಮಂಡ್ಯ ಸೈಡು, ಬೆಂಗಳೂರು ಸೈಡು, ಮೈಸೂರು ಸೈಡು ಆ ಥರ ದೇವಸ್ಥಾನಗಳಿಗೆ ಇರೋ ಥರ ಇರಲ್ಲ. Her long eyelashes have come to look like mine. It's ಅಲ್ಲಿ ದೇವಸ್ಥಾನ ನೋಡಿಕೊಂಡು ಮಧ್ಯಾಹ್ನ ಆಗಿತ್ತು. ನಾವು ಅಲ್ಲಿಂದ ಹೊರಡೋಶಲ್ಲೇ, ಅಂದರೆ ಊಟ ಟೈಮ್ ಆಗಿತ್ತು. ನಾವು ಊಟ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಹೋಟೆಲಿಗೆ ಬಂದ್ವಿ. ಪೂರಿ ಮತ್ತು ಸಾಗು, ಚಟ್ನಿ ಮತ್ತು ಪಲ್ಯ ಕೊಟ್ಟಿದ್ರು, ಆಲೂಗಡ್ಡೆ ಪಲ್ಯ ಚೆನ್ನಾಗಿತ್ತು ಊಟ. ಅಲ್ಲಿ ಮುಗಿಸ್ಕೊಂಡು ಈಗ 21 ಸೆಂಚುರಿ ಅಂತ
ಅಲ್ಲಿಗೆ ಕರ್ಕೊಬಂದಿದ್ದಾರೆ. ಅಲ್ಲಂತೂ ಸಖತ್ ಕಮ್ಮಿ ಪ್ರೈಸ್ಗಳು, ಬೆಲೆ ಅಂತೂ ಅಂದರೆ ನಂಬೋಕ್ಕೆ ಆಗಲ್ಲ, ಇಷ್ಟು ಕಮ್ಮಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಮ್ಯಾಟ್ಗಳೆಲ್ಲ 21 ರುಪೀಸ್ಗೆಲ್ಲ ಸಿಗ್ತಿತ್ತು. ನಾನಂತೂ ಎಷ್ಟು ಬೇಕು ಅಷ್ಟು ತೊಗೊಳ್ಳೋದು, ಅಂದರೆ ಯಾವುದನ್ನು ತಗೊಳ್ಳೋದು ಯಾವುದನ್ನು ಬಿಡೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆ ಥರ ಆಗ್ತಿತ್ತು. ಅಂದರೆ ನಾನು ಯೋಚನೆ ಮಾಡ್ತಿದ್ದೇನೆಂದರೆ ತೊಗೊಂಡೋಗೋದು ಯಾವ ಥರ ಅನ್ನೋದು ಯೋಚನೆ ಮಾಡ್ತಾಯಿದ್ದೆ ನಾನು. ಆಮೇಲೆ ಅದನ್ನೆಲ್ಲ ಅಲ್ಲೂ ತೊಗೊಂಡು ಸ್ವಲ್ಪ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಮಾರ್ಟಿಗೆ ಕರ್ಕೊಬಂದರು. ಅಲ್ಲಿ ಸ್ವಲ್ಪ ಸೀರೆಗಳು ಮತ್ತು ಬಟ್ಟೆಗಳೆಲ್ಲ ಅಲ್ಲಿ ಪರ್ಚೇಸ್ ಮಾಡಿಕೊಂಡು ಮತ್ತು ಈಗ ಓಡ್ತಾ ಇದ್ದೀವಿ. ಅಂದರೆ ಫುಲ್ಲು ಬಜಾರ್ನೇ ಸುತ್ತಿ ಸಾಕ್ಬಿಟ್ರು. ಅಲ್ಲಿ ಅಂದರೆ ಕೇಳಿದ ಕಡೆ ಎಲ್ಲ ಕಮ್ಮಿಗೆ ಸಿಗ್ತಿತ್ತು. ಅಷ್ಟು ಚೀಪಾಗಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೀಪಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ನನ್ನ ಫೋನಿಗೂ ಅಷ್ಟೇ ಅಭಿ ಅಂತ ಬಂದಿದ್ದ, ಅವನು ಫೋನಿಗೆ ಕವರ್ ಮತ್ತು ಬ್ಯಾಕ್ ಕವರ್ ಹಾಕ್ಸೋ ಕೊಡೋಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲೆಲ್ಲ ಐಫೋನಿಗೆ ತುಂಬ ಪ್ರೈಸರ್ ಹೇಳಿದ್ದು, ಅಂದರೆ 1,500 ಆ ರೇಂಜಲ್ಲೆಲ್ಲ ಹೇಳಿದರು. ಅಲ್ಲಿ ನನಗಂತೂ ಸಖತ್ ಕಮ್ಮಿಗೆ ಸಿಕ್ತು. ಅಂದರೆ ಐಫೋನ್ದು ಅಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ ಲಾಸ್ಟಲ್ಲಿ, ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ಅಂದ್ಬಿಟ್ಟು. ಅದು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಅದರಲ್ಲಿ ನಾನು ಐಫೋನ್ದು ಬಗ್ಗೆ ಹೇಳಿರಲಿಲ್ಲ, ಮರ್ತು ಹೋಗ್ಬಿಟ್ಟಿದೆ. ಆದರೆ ಆ ಕವರಂತೂ ನನಗೆ 350ಗೆ 300ಗೆಲ್ಲ ನನಗೆ ಸಿಕ್ತು. ತುಂಬ ಕಮ್ಮಿ ಪ್ರೈಸಿಗೆ ಸಿಕ್ತು. ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದಿದ್ದು ಸಂಜೆ ನೈಟ್ ಆಗೇ ಹೋಯಿತು. ಆಮೇಲೆ ಅಲ್ಲಿಂದ ಬಂದು ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು. ಅಲ್ಲೂ ಸಖತ್ತಾಗಿತ್ತು ದೇವಸ್ಥಾನ, ಸಾಯಿಬಾಬನ ದೇವಸ್ಥಾನ. ಗುರುವಾರ ಅಲ್ಲಿ ತುಂಬ ರಶ್ ಇರುತ್ತಂತೆ. ಅಲ್ಲಿ ದೇವಸ್ಥಾನ ನೋಡಿಕೊಂಡು ಪ್ರಸಾದ ತೊಗೊಂಡು ಮತ್ತೆ ಮನೆ ಕಡೆ ಹೊರಟ್ವಿ. Just like seeing myself, such an insane society, but you're no exception. You will meet with disaster. That's why I hope your future is warm and bright. In the meantime, brush your innocent hair. Feel warm inside. You let me know I'm filled. So if you are hit by a ruthless fire, instead of you, instead of you, oh, 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 yeah. I don't need much, as long as you're happy now. We can never be like if you don't, no matter what, I'll protect you. I don't need much, as long as you're happy now. We can never be like if you don't, no matter what, I'll protect you. I don't need much, as long as you're ಅಂತೂ ಇಂತೂ 3 days ಕಂಪ್ಲೀಟ್ ಮಾಡಿ ಬಿಜಾಪುರದಿಂದ ಹೊರಟಿದ್ದೀನಿ. ತುಂಬ ಭಾರವಾದ ಮನಸ್ಸಲ್ಲಿ ಹೊರಟೆ ಅಂತಲೇ ಹೇಳ್ಬೋದು. ಅವ್ರ ಪ್ರೀತಿ, ಅವ್ರು ನೋಡ್ಕೊಂಡಿದ್ದ ರೀತಿ ತುಂಬ ಚೆನ್ನಾಗಿತ್ತು. ಅಂದರೆ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಆದರೆ ಬರಬೇಕಾಗಿರೋ ಅನಿವಾರ್ಯ ಇತ್ತು, ಬಂದೆ ಅಷ್ಟೇ. ಇಷ್ಟು ದಿನ ಅಂದರೆ ಇಷ್ಟು ವೀಡಿಯೋಗಳಲ್ಲಿ ಬಿಜಾಪುರದ ವೀಡಿಯೋಗಳಲ್ಲಿ ನಾನು ಹೇಳಿರಲಿಲ್ಲ ಅವ್ರ ಬಗ್ಗೆ, ಅವ್ರ ಮನಸ್ಸು ಯಾವ ಥರದ್ದು ಅಂತ ಹೇಳಿರಲಿಲ್ಲ. ಉತ್ತರ ಕರ್ನಾಟಕ ಮಂದಿ ಅಂದರೆ ಒಂಥರ ಬಿಡು, ಅವ್ರೊಂಥರ ಯಾವಾಗಲೂ ಇದಾಗೆ ಮಾತಾಡ್ತಾರೆ, ಅಂದರೆ ನಮಗಿಷ್ಟ ಆಗದಿರೋ ಥರ ಮಾತಾಡ್ತಾರೆ. ಅವ್ರ ಮಾತು ರ್ಯಾಶು ಅಂತ. ಅರೆ ಮನಸ್ಸಂತೂ ಸಖತ್ತು ಸ್ವೀಟಾಗೇ ಇತ್ತು. ಸಖತ್ತು ಅಂದರೆ ಅಷ್ಟು ನನಗೆ ಟ್ರೀಟ್ ಮಾಡಿದ್ರು. ಏನು ಕೊರತೆ ಆಗೋಕ್ಕೂ ಬಿಡಲಿಲ್ಲ. ಒಂದು ಪ್ರೀತಿಲಿ ಆಗಿರ್ಬೋದು, ಒಂದು ಊಟದಲ್ಲೇ ಆಗಿರ್ಬೋದು, ಮತ್ತು ಹೊರ್ಗಡೆ ಕರ್ಕೊಂಡೋಗಿ ತೋರಿಸೋದ್ರಲ್ಲಿ, ಕೊಡಿಸೋದ್ರಲ್ಲಿ ಯಾವುದ್ರಲ್ಲೂ ಕಮ್ಮಿ ಮಾಡಿಲ್ಲ. ನಮ್ಮವರು ಅನ್ನಿಸ್ಕೊಳ್ಳೋರೇ ನಾವು ಬದುಕ್ತಾ ಇದ್ರೆ ಸಹಿಸ್ಕೊಳ್ಳಲ್ಲ ಅಂಥದ್ರಲ್ಲಿ ನಾವು ಬೆಳೀಲಿ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾರಲ್ಲ, ಅದು ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಅಂತ ಅನಿಸುತ್ತೆ. ಈಗ ನನ್ನ ಮನೆಗೆ ಬಂದೆ ಅಷ್ಟೇ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.